ನೈಸ್. ಬೀಚಿಂದ ಬರೋವರೆಗೆ ಟೈರ್ ಪಂಚರ್ ಆಗಿದೆ. ಬ್ಯಾಂಗ್ಳೂರ್ ಹೋಗ್ಬೇಕು ಅನ್ಕೊಂಡಿದ್ವಿ. ಸೊ ಪಂಚರ್ ಆದಂಗೆ ಮತ್ತೆ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸ್ಟೆಪ್ನಿ ಇದೆ. ಲಕ್ಕಿಲಿ ವಿ ಹ್ಯಾವ್ ಸ್ಟೆಪ್ನಿ ಆ್ಯಂಡ್ ಕ್ಲೋಸ್ ಎವ್ರಿಥಿಂಗ್. ಸೊ ಯು ವಾಂಟ್ ಕ್ಲಿಯರ್ ದ ಥಿಂಗ್ಸ್ ಆ್ಯಂಡ್ ದೆನ್ ಓಪನ್ ದ ಸ್ಟೆಪ್ನಿ. ಈಗ ರೆಡಿ. ಜಾಕ್ ಲಿಫ್ಟ್ ಮಾಡೋದು, ಸ್ಕ್ರೂ ತೆಗಿಯೋದು, ಚೇಂಜ್ ಮಾಡಿ ಟೈರ್ ಹೊಸ ಟೈರ್ ಹಾಕಬೇಕು. ಈಗ ಹೊಸ ಟೈರ್ ತೊಗೊಂಡಿದ್ವಿ ಅವಾಗ. ಸೊ ಅದೇ ಟೈರನ್ನು ಹಾಕಬೇಕು. ಈಗ ಫಸ್ಟ್ ಸೈಜ್ ಕಡಿಮೆ ಮಾಡ್ಕೋಬೇಕು, ಯಾಕಂದರೆ ಫಿಟ್ ಆಗೋಲ್ಲ. ಈಗ ಅದಕ್ಕೆ ಸೈಜ್ ಕಡಿಮೆ ಮಾಡ್ತಾಯಿದ್ದೀನಿ. ಸೊ ಲಿವರ್ನ ಎರಡು ಮಧ್ಯದಲ್ಲಿ ಇಡಬೇಕು, ಅವಾಗ ಮತ್ತೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದ್ದೀನಿ. ಸೊ ಈಗ ನೀವು ಬಿಚ್ಚಕತ್ತೀನಿ. ಫಸ್ಟು ಅಷ್ಟು ಈಸಿಯಾಗಿ ಆಗೋಲ್ಲ, ಆಮೇಲೆ ನಾವು ಭಾಳ ಎತ್ಕೊಂಡು ತೆಗಿಬೇಕು. ಅಷ್ಟು ಈಸಿ ಏನಲ್ಲ, ಕಷ್ಟದ ಬರಬೇಕು. ಸ್ವಲ್ಪ ಒಂದು 20 ಮಿನಿಟ್ಸ್ ಹಾರ್ಡ್ ವರ್ಕ್. ನಾನು ಫಸ್ಟ್ ಟೈಮ್ ಚೇಂಜ್ ಮಾಡೋದು. ಇಷ್ಟುವರೆಗೆ ಎಲ್ಲಿ ಹೋದ್ರೂ ಏನಾಗಿರಲಿಲ್ಲ ಟೈರ್ಗಳು. ಆ್ಯಂಡ್ ಗಾಳಿ ಇಷ್ಟು ಹೋಗೋಷ್ಟು ಯಾವಾಗ ಆಗಿಲ್ಲ. ಇನ್ಫ್ಲೇಟ್ರ್ ಐತಿ, ಹಾಕೋಬೋದು, ಇನ್ಫ್ಲೇಟ್ರ್ ಹಾಕೋಬೋದು. ಆದರೆ ನಾವು ಈಗ ಅಷ್ಟು ರಿಸ್ಕ್ ತೊಗೊತಿಲ್ಲ, ಯಾಕಂದರೆ ನಾವು ಮತ್ತೆ ವಾಪಸ್ ಬ್ಯಾಂಗ್ಳೂರು ಹೋಗ್ತಾಯಿದ್ವಲ್ಲ. ಸೊ ಬ್ಯಾಂಗ್ಳೂರು ಹೋಗುವಾಗ ದೂರ ಪ್ರಯಾಣದಲ್ಲಿ ಮತ್ತೆ ಗಾಳಿ ಹೋದರೆ ಮಧ್ಯದಲ್ಲಿ, ಈಗ ಹೋಗೋದೇ ವೆಸ್ಟರ್ನ್ ಘಾಟ್ಸಲ್ಲಿ ಹೋಗ್ತೀವಿ. ಸೊ ಅದರಲ್ಲಿ ಮಧ್ಯದಲ್ಲಿ ಏನಾದರೂ ಗಾಳಿ ಹೋಗಿದರೆ ಮತ್ತೆ ಅಲ್ಲಿ ನಿಂತ್ಕೊಂಡು ಗಾಳಿ ಹೊಡೆಯೋದಷ್ಟು ಪೇಷನ್ಸ್ನು ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ಟೈರೇ ಎಲ್ಲ ಬ್ಲಾಸ್ಟ್ ಆಗಿದ್ರೆ ಆ ರಿಸ್ಕ್ ತೊಗೊತಿಲ್ಲ ನಾವು. ಸೊ ಅದಕ್ಕೆ ಟೈರ್ ಚೇಂಜ್ ಮಾಡ್ಕೊಂಡ್ರೆ ಈವನ್ ಬ್ಯಾಂಗ್ಳೂರು ಬಂದ್ರೂ ಪರವಾಗಿಲ್ಲ. ಮಧ್ಯದಲ್ಲಿ ಏನಾದರೂ ಪಂಚರ್ ಸಾಮಾನು ಸಿಕ್ಕರೆ ಅಲ್ಲಿ ಚೇಂಜ್ ಮಾಡಿಸ್ತೀವಿ. ನಾವು ಸ್ಕ್ರೂಸ್ ತೆಗಿದ್ವಿ, ಈಗ ಟೈರ್ ತೆಗಿಬೇಕು. ಈಜಿನೇ ಬರುತ್ತೆ ಇಡೋಕ್ಕೆ, ಕಷ್ಟಪಡ್ಬೇಕು. ಟೈರ್ ಚೇಂಜ್ ಮಾಡಿವಿ. ಸೊ ಇವಾಗ ಹೊಸ ಟೈರ್ ಹಾಕ್ಸೋಣ. ಇದು ನೋಡಿದ್ರೆ ಹೊಸ ಟೈರ್ ಯೂಸೇ ಮಾಡಿಲ್ಲ, ಎಲ್ಲ ಅಡ್ಡಾಡಿಲ್ಲ. ಒಂದು ಸತಿನೂ ಈ ಸತಿ ಹಾಕೊಂಡಿರಲ್ಲ, ಹೇಳಿದ್ರಲ್ಲ ಸ್ಟೆಪ್ನಿ ಯೂಸೇ ಮಾಡಿಲ್ಲ. ಅದಕ್ಕೆ ನಿಮಗೆ ಹೊಸ ಕಾಣಿಸುತ್ತೆ. ಎಲ್ಲ ಟೈರು, ರಿಮ್ಮು ಎಲ್ಲ ಹೊಸ ಇದೆ. ಹಾಕಿನಿ. ಇವಾಗ ಏನಾದ್ರು ದೂರಿದ್ರೆ ತೆಗೆದು ಟೈಟ್ ಮಾಡ್ಕೋಬೇಕು. 1 2 3 ಇಷ್ಟು. ಇನ್ನೊಂದೆಲ್ಲೋ ಬಿದ್ದಿದೆ, ಹುಷಾರಾಗಿ ನೋಡ್ಕೋಬೇಕಿದೆ. ಇಷ್ಟು ಎಲ್ಲಿ ಸಿಗ್ತಿಲ್ಲ, ಕೆಳಗಡೆ ಎಲ್ಲೋ ಸಿಗ್ತಿಲ್ಲ ಬೋಲ್ಟ್ ಒಂದು. ಅಯ್ಯೋ ಸರಿ, ಇಲ್ಲಿಟ್ಟು ಈಗ 4 ತೋರಿಸಿದಿಲ್ಲ ನಿಮಗೆ, ಆದ್ರೂ ಎಲ್ಲ ಸಿಗ್ತಿಲ್ಲ. ಹಾಂ, ಅಯ್ಯೋ ರಾಮ, ಮ್ಯಾಗ್ನೆಟ್ಗೆ ಹತ್ಕೊಂಡಿದೆ, ಮೊಬೈಲ್ ಮ್ಯಾಗ್ನೆಟ್ಗೆ ಹತ್ಕೊಂಡಿದೆ. ಟೈಮ್ ಗಾರ್ಡ್ ಇದೊಂದು ಹೋದರೆ ಮತ್ತೆ ಕತೆ ಬೇರೆ ಇರ್ತೈತಿ. ಕಾಂಟ್ ಬಿಲೀವ್ ಹೌ ಟು ಡ್ರೈವ್. ಓಕೆ, ಈಗ ಟೈಟ್ ಮಾಡ್ಕೋಬೇಕು ನಾವು 4 ಈಕ್ವಲ್ ಆಗಿ. ಅಷ್ಟು ಕರೆಂಟ್ ಮಾಡೋಣ. ಸೊ ದಟ್ ಲಾಸ್ಟ್ವರೆಗೆ ಈಜಿನೇ ಹೋಗುತ್ತೆ. ಲಾಸ್ಟ್ ಒಂದು 2 ರೌಂಡ್ಸು ನಾವು ಹತ್ತಿ ಟೈಟ್ ಮಾಡಬೇಕು. ಇದೆಲ್ಲ ನಾನು ಎಲ್ಲ ಆವಾಗ ಕಾಲದಲ್ಲಿ ಲಾರಿ ಅವರು ಮಾಡುವಾಗ ನೋಡಿದ್ದು. ಕಾರ್ಗೆ ಫಸ್ಟ್ ಟೈಮ್. ಹೋಪ್ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಕೊಡಲ್ಲ ಇದು ಟೈಟ್ ಮಾಡಿದ್ದಕ್ಕೆ. ಶೆಲ್ ಪೆಟ್ರೋಲ್ ಬಂಕ್ ಅವರು ಮೊನ್ನೆ ಹೇಳಿದರು ಹಿಂದೆಗಡೆ ಟೈರ್ ಸ್ವಲ್ಪ ಪಂಚರ್ ಆಗಿರ್ಬೋದು, ಗಾಳಿ ಕಡಿಮೆ ಇದೆ ಅಂತ. ಬಟ್ ನಾನು ಅದೇ ಸ್ವಲ್ಪ ಅದೇನಾದರೂ ಕಡಿಮೆ ಆಗುತ್ತಂತ. ಬಟ್ ಇದು ಹೋಗುತ್ತಂತ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಹೇಳ್ಬೇಕಂದ್ರೆ. ವಿಚಿತ್ರ ಏನಂದರೆ ಇಲ್ಲೇ ಇನ್ನೊಬ್ಬರು ಕಾರ್ನು ಇದೇ ಟೈರು, ಇಂಥದೇ ಟೈರು, ಅದು ಬೆಂಜ್ ಕಾರು, ಅದನ್ನು ಸ್ವಲ್ಪ ಪಂಚರ್ ಆಗಿತ್ತು. ಅವರು ಇದೇ ಮಾತಾಡ್ಕೊತಿದ್ರು, ಹೆಂಗೆ ಸೇಮ್ ಟು ಸೇಮ್ ಪಂಚರ್ ಆಗೋ ನಿಮ್ಮದು ನಮ್ಮದು ಅಂತಾರ. ಓಕೆ, ಇವಾಗ ಟೈಟ್ ಆಗಿದೆ.
ನಾವೇ ಹತ್ಕೋಬೇಕು, ಇದ್ರ ಮೇಲೆ ಹತ್ಕೊಂಡು ಟೈಟ್ ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಹತ್ಕೊಂಡು ನೆಕ್ಸ್ಟ್ ಟೈರ್ ಗೇರಲ್ಲಿ ಇಡಬೇಕು, ಇಲ್ಲಾಂದರೆ ಟೈರ್ನು ಮೂವ್ ಆಗುತ್ತೆ ರೊಟೇಟ್ ಮಾಡುವಾಗ. ಸೊ ಅದಕ್ಕೆ ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು. ಈಗ ಬ್ರೇಕ್ ಆಗಿದ್ದೆ, ಹ್ಯಾಂಡ್ ಬ್ರೇಕು, ಆದ್ರೂ ಹ್ಯಾಂಡ್ ಬ್ರೇಕ್ ಹಿಂದ್ಗಡೆ ಟೈರ್ಗೆ ಅಷ್ಟೇ ಅನ್ಕೊತೀನಿ. ಅದಕ್ಕೆ ಇವಾಗ ಚೇಂಜ್ ಮಾಡಿ. ಈಜಿ ಇದೆ, ಇನ್ನೊಂದು ರೌಂಡ್. ಕಷ್ಟ ಗುರು, ಕಾರ್ ಪಂಚರ್ ಇದ್ರೆ ಏನಾದರೂ ಟ್ರಬಲ್ ಕೊಟ್ಟರೆ ಮಧ್ಯದಲ್ಲಿ ಕಷ್ಟ ಗುರು. ಏನೋ ನಾನು ಎಷ್ಟಾಗುತ್ತೆ ಅಷ್ಟು ಮಾಡಕತ್ತೀನಿ, ಅದು ಕರೆಕ್ಟ್ ಇಲ್ಲ ಗೊತ್ತಿಲ್ಲ. ಮಧ್ಯದಲ್ಲಿ ಟೆಸ್ಟ್ ಮಾಡ್ಕೊತಿರ್ಬೇಕು. ಟೆಸ್ಟ್ ಮಾಡ್ತೀನಿ, ಇಲ್ಲ ಪರವಾಗಿಲ್ಲ. ಫೈನಲಿ ಫಿನಿಶ್ಡ್, ಆಲ್ ಟೈಟ್. ಬೇರೆಯವರು ಕೇರಳ ಅವ್ರು ಮಾತಾಡ್ಸಿ ಬಂದಿದ್ರು ಪಾಪ, ಏನಾದರೂ ಹೆಲ್ಪ್ ಬೇಕಾಗಿದೆ ಅಂತ. ಇಷ್ಟು ಜನ ಹೆಲ್ಪ್ ಮಾಡೋರು ಅದಾರೆ. ಸೊ ಎವ್ರಿಥಿಂಗ್ ಡನ್. ಸೊ ಸಾಮಾನು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈಗೆಲ್ಲ ಸಾಮಾನು ಇಟ್ಕೋಬೇಕು, ಯಾವಾಗಲೂ ಕಾರಲ್ಲಿ ಇರಬೇಕು. ನಾನು ಯಾವಾಗಾದ್ರೂ ಸರ್ವಿಸಿಂಗ್ ಕೊಡುವಾಗ ಮನೇಲಿ ಇರ್ತಿದ್ದೆ, ಒಂದೊಂದು ಮರ್ತು ಬೆಂಗಳೂರಲ್ಲಿ ಅಡ್ಡಾಡುವಾಗ ಅಂದರೂ ಮರ್ತೋಗಿ ಮನೇಲಿ ಇರ್ತಿದ್ದೆ ಯಾವಾಗಲೂ. ಬಟ್ ಹೊರಗೆ ಬರುವಾಗ ಅಂದ್ರೂ ಕಂಪಲ್ಸರಿ ತೊಗೊಂಡೇ ಬರ್ತೀನಿ. ಇವಾಗ ನಾವು ಏರ್ ಟೆಸ್ಟ್ ಮಾಡಿದೆ, ಅಟ್ಲೀಸ್ಟ್ ತುಂಬ ದಿನ ಇದೆಲ್ಲ ಯೂಸ್ ಮಾಡಿಲ್ಲ. ಸೊ ಇದಕ್ಕೆ ಏರು ಹಾಕ್ತೀನಿ ಸ್ವಲ್ಪ, ಅಟ್ಲೀಸ್ಟ್ ನಮ್ಮ ಹತ್ರ ಇನ್ಫ್ಲೇಟರ್ ಅದಲ್ಲ, ಆಟೋಮ್ಯಾಟಿಕ್ ಇನ್ಫ್ಲೇಟರ್. ಸೊ ಪವರ್ ಹಾಕ್ತೀನಿ. ಎಷ್ಟೋದ್ರೂ ಹೋಗಲಿ, ಅಟ್ಲೀಸ್ಟ್ ಕಡಿಮೆ ಆಗಿದ್ರೆ ಸ್ವಲ್ಪ ಫಿಲ್ ಆಗುತ್ತೆ. ಕೊಡೋಣ. ಥ್ಯಾಂಕ್ ಯು. ನೋಡ್ಕೊಳ್ಳೋಕ್ಕಾಗಲ್ಲಂದರೆ ಎಲ್ಲಂದರೆ ನಾವೆಲ್ಲ ಹಳೆ ವೀಲಲ್ಲ, ಸೊ ಡಿಸೈನು ಮತ್ತು ಲುಕ್ ಎಲ್ಲ ಚೆನ್ನಾಗಿರುತ್ತೆ. ಇದು ನೋಡಿದರೆ ಸ್ವಲ್ಪ ವೀಲು ಐರನ್ ವೀಲು, ಡ್ರಮ್ ವೀಲ್. ಸೊ ಇದು ಸ್ವಲ್ಪ ಚೆನ್ನಾಗಿ ಲುಕ್ ಕಾಣಿಸಲ್ಲ, ಬಟ್ ಏನು ಮಾಡೋದು. ನೆಕ್ಸ್ಟ್ ಪಂಚರ್ ಸಾಮಾನು ಬಂದಮೇಲೆ ಇದು ಪಂಚರ್ ಮಾಡಿಸಿ ಚೇಂಜ್ ಮಾಡಿಸ್ಬೇಕು. ಇಲ್ಲಾಂದರೆ ಮತ್ತೆ ಇನ್ನೊಂದು ಟೈರ್ ಏನಾದರೂ ಬ್ಯಾಕಪ್ ಬೇಕಂದರೆ ಕಂಪಲ್ಸರಿ ನಮಗೆ ಒಂದು ಟೈರ್ ಎಕ್ಸ್ಟ್ರಾ ಇರಲೇಬೇಕು. ಸೊ ಅಲ್ಲಿ ಹೊರಗಡೆ ಈಗ ಸಾಮಾನು ಟೈರ್ ಹೊರಗಡೆ ಹಾಕಲೇಬೇಕು, ಇಲ್ಲಾಂದರೆ ನಮಗೆ ಜಾಗ ಸಿಗಲ್ಲ. ಎಲ್ಲ ಟ್ರಿಪ್ಗೆ ಬಂದಿವಲ್ಲ, ನೋಡಿದ್ರೆ ಸಾಮಾನು ನೋಡಿದ್ರೆ ಮೇಲೆ ಕೆಳಗಡೆ ಎಲ್ಲ ಫುಲ್ ಆಗಿಬಿಟ್ಟು ನೋಡ್ಬೋದು. ಸೊ ಇಷ್ಟು ಸಾಮಾನು ಹೊರಗಡೆ ಆಗಲ್ಲ. ಈಗ ನೋಡಿದ್ರೆ ಇನ್ನೂ ಇಲ್ಲೇ ಇದಾವೆ. ಇವತ್ತು ವಿಕ್ರಾಂತ್ ಅವರಿಗೆ ಬರ್ಡೇ ಶಾಪಿಂಗ್ ಮಾಡಿವಲ್ಲ, ಸೊ ಅದಕ್ಕೆ ಒಂದು 6 ಬ್ಯಾಗ್ಸ್ ಎಕ್ಸ್ಟ್ರಾ ಬಂದಾವೆ ಇವತ್ತು. ಸೊ ಹಂಗಾಗಿ ಟೈರ್ ಹೊರಗಡೆ ಹೋಗಬೇಕು, ಎಲ್ಲಿ ಸಾಮಾನಲ್ಲಿ ಇರಲೇಬೇಕು. ಬೇಕಂದರೆ ಮತ್ತೆ ಯಾರಾದರೂ ಪಂಚೆ ಸಾಮಾನು ಬಂದಮೇಲೆ ಮತ್ತೆ ಟ್ರೈ ಮಾಡಬೇಕು ತೆಗಿಯೋಕ್ಕೆ. ಇದಕ್ಕೆ ಹಾಕಾಗ ಬರಲ್ಲ, ಯಾಕಂದರೆ ನಮ್ಮ ಸೆಂಟ್ರ್ ಪೋಲೇ ಇಲ್ಲ ಅದಕ್ಕೆ. ಸೊ ಸೈಡ್ಗೆ ಸೊ ನೋಡಿದ್ರಲ್ಲ, ಇಂಜಿನ್ ಸ್ಟಾರ್ಟ್ ಮಾಡೀನಿ. ವೀನವ್ರು ನೋಡ್ಬೋದಾ ಎಲ್ಲಿ ಹೋಗಿರ್ಬೋದು, ಅಲ್ಲಿ ಆಡಕತ್ತಾರ. ಯಾಕಂದರೆ ಇಬ್ಬರು ಮಕ್ಕಳನ್ನ ಇಲ್ಲಿ ಇಟ್ಕೊಂಡ್ರೆ ಮಾತ್ರ ಕಿರಿಕಿರಿ ಮಾಡ್ತಾರೆ. ಆದರೂ ಊಟ ಟೈಮ್ ಆಗಿದೆ, ಸೊ ಅಲ್ಲಿ ಆಟ ಆಡಕತ್ತಾರ 3 ಜನ. ನಾನು ಒಬ್ಬನೇ ಇಲ್ಲಿ ಚೇಂಜ್ ಮಾಡಕತ್ತೀನಿ. ನೋಡೋಕ್ಕೇನು ತುಂಬ ಜನ ಇದ್ದಾರೆ, ರೌಂಡ್ ಫುಲ್ ಜನನೇ. ಟೈಮ್ ಸುಮಾರು 8 ಆಗಿದೆ ಈಗ. ಸೊ ಇನ್ಫ್ಲೇಟರ್ ಹಾಕ್ಬೋದು. ವೈರು ಇಲ್ಲಿ ತುಂಬಾ ವೈರ್ ತಿಂತಾವೆ ನಮ್ಮದು, ಯಾಕಂದರೆ ಮೊಬೈಲ್ಸ್ 3 ಮೊಬೈಲ್ಸು, ಆಮೇಲೆ ಗಿಂಬಲ್ ಒಂದು ಬಂದಿದೆ ಈಗ ಹೊಸದಾಗಿ. ಸೊ ಅವೆಲ್ಲ ಈಗ 3 ಮೀಟರ್ಸ್ ವೈರ್ ಆಗಿದೆ, ಈ 3 ಮೀಟರ್ಸ್ ವೈರ್ ಇದೆ ನಮ್ಮ ಹತ್ರ. ಆಲ್ರೆಡಿ ಒಂದು ಸತಿ ನೋಡ್ಬೋದು, ನಮ್ಮ ವಿಡಿಯೋ ಒಂದು ಮಾಡಿದ್ದೀವಿ ಸಪ್ರೇಟ್, ಹೌ ಟು ಯೂಸ್. ಸ್ಟಾರ್ಟ್ ಆಗ್ತಿಲ್ಲ ಅಂದ್ಕೊಂಡಿದ್ದೆ, ಸ್ಟಾರ್ಟ್ ಆಗಿದೆ. 33 ಇದೆ, 33 ಇದೆಯಲ್ಲ, ಫುಲ್ ಆಗಿದೆ. ಅಯ್ಯೋ ಒಂದು 32 ಪಾಯಿಂಟ್